ಸ್ನೇಹಿತರೆ ನಮಸ್ಕಾರ. ಇವತ್ತು ಒಬ್ಬ ವಿಶೇಷವಾದ ವ್ಯಕ್ತಿನ ಪರಿಚಯ ಮಾಡಿಕೊಡ್ತೀನಿ. ಈ ಥರ ವ್ಯಕ್ತಿಗಳಿಗೆ ನಾವು ಸಪೋರ್ಟನ್ನು ಮಾಡಬೇಕಾಗತ್ತೆ. ಇದು ಎಲ್ಲಿ ಪ್ಲೇಸ್ ಅಪ್ಪ ಅಂದರೆ ಸುಂಕದಕಟ್ಟೆ ಯಗ್ನಳ್ಳಿ ಕ್ರಾಸ್ ಅಂದರೆ ನೀಲಗಿರಿ ತೋಪು ರೋಡಲ್ಲಿ ಅಂದರೆ ಕ್ರಾಸ್ ತಿರುಗಿಕೊಂಡ್ರೆ ಇಲ್ಲೊಬ್ಬರು ವಿಶೇಷವಾದ ವ್ಯಕ್ತಿ ಇದ್ದಾರೆ. ಏನು ವಿಶೇಷತೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಇದು ಯಗ್ನಳ್ಳಿ ಕ್ರಾಸಿಂದ ಬಂದರೆ ನೀಲಗಿರಿ ತೋಪು ರೋಡು. ಇಲ್ಲಿ ತಿರುಗಿಕೊಂಡ್ರೆ ಹಿಂಗಿಲ್ಲಿಂದ ಬಂದರೆ ಇಲ್ಲಿ ಸಣ್ಣದೊಂದು ಚಪ್ಪಲಿ ಅಂಗಡಿ ಇದೆ. ಇವತ್ತು ಭಾಳಷ್ಟು ಜನ ಏನು ಮಾಡ್ತಾರೆ, ಫುಟ್ಪಾತನ್ನು ಬಿಡೋದಿಲ್ಲ. ಎಲ್ಲರೂ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾರೆ. ತೊಂದರೆಗೆ ಭಾಳ ಜನಗಳಿಗೆ ಭಾರಿ ತೊಂದರೆ ಆಗುತ್ತೆ. ಇಲ್ಲೊಬ್ಬರು ಪರ್ಸನ್ನು ಫುಟ್ಪಾತಿಂದ ಒಳಗಡೆ ಹಾಕ್ಕೊಂಡು ಚಪ್ಪಲಿ ಹೊಲ್ದು ಕೊಡ್ತಾರೆ. ಓಕೆನಾ. ತುಂಬಾ ಖುಷಿ ಆಗುತ್ತೆ. ನೋಡಿ, ಯಾರ್ಯಾರು ಚಪ್ಪಲಿ ಹೊಲಿಸ್ಬೇಕಂತ ಇದ್ದರೆ ಈ ಜಾಗಕ್ಕೆ ಬನ್ನಿ. ಇವ್ರಿಗೂ ಸುದ ಹೆಲ್ಪ್ ಆಗುತ್ತೆ. ತುಂಬ ಏಜ್ ಆಗಿದ್ದಾರೆ, ಚಿಕ್ಕದಾಗಿ ಅಂಗಡಿ ಹಾಕ್ಕೊಂಡಿದ್ದಾರೆ. ನೋಡಿ, ಚಿಕ್ಕದಾಗಿ ಅಂಗಡಿ ಹಾಕ್ಕೊಂಡಿದ್ದಾರೆ. ಪನ್ನೀರ್ ಸ್ವಾಮಿ ಅಂತ. ಓಕೆನಾ. ಅವ್ರಿಗೆ ಸರಿಯಾಗಿ ಕನ್ನಡ ಬರೋದಿಲ್ಲ. ನೋಡಿ, ಈ ಜಾಗಕ್ಕೆ ಪ್ರತಿಯೊಬ್ಬರು ಸುದ ಬನ್ನಿ. ನಿಮ್ಮ ಚಪ್ಪಲಿ ಈಗ ಒಂದ್ಸಲಿ ತಿತ್ತೋದ್ರೆ 300 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಈ ಥರ ಖರ್ಚು ಬೀಳುತ್ತೆ. ಏನಾಗುತ್ತೆ, ತಿತ್ತೋಗಿರೋ ಚಪ್ಪಲಿನ ಹೊಲಿಗೆ ಹಾಕ್ಸ್ಕೊಳ್ಳಿ. ಇನ್ನೂ 3 ತಿಂಗಳು 6 ತಿಂಗಳು ನಿಮಗೆ ಬಾಳಿಕೆ ಬರುತ್ತೆ. ಮತ್ತು ಈ ಥರದವ್ರಿಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಯಾವಾಗಲೂ ಅಷ್ಟೇ ಈ ಥರ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ನಾವು ಸಪೋರ್ಟ್ ಮಾಡಿದ್ದೆ ಆದಲ್ಲಿ ಅವ್ರ ಜೀವನನೂ ಸುದ ನಡೀತದೆ. ನಾವೆಲ್ಲರೂ ಸುದ ತಿತ್ತೋದ ತಕ್ಷಣ ಹೊಸ ಚಪ್ಪಲಿ ತೊಗೊಳಕ್ಕೆ ಹೋದರೆ ನಿಮಗೂ ಲಾಸ್ ಆಗುತ್ತೆ, ದುಡ್ಡು ಸೇವಿಂಗ್ಸ್ ಆಗೋದಿಲ್ಲ. ಈ ಥರ ಬಂದು ಚಪ್ಪಲಿ ಚಪ್ಪಲಿ ಹೊಲ್ಸೋದ್ರಿಂದ ನಿಮಗೆ ದುಡ್ಡು ಸುದ ಉಳಿತಾಯ ಆಗುತ್ತೆ, ಅವರು ಸುದ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಯಾಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲಿಣ ನೋಡಿ, ಫುಟ್ಪಾತನ್ನು ಬಿಟ್ಟಿದ್ದಾರೆ. ಫುಟ್ಪಾತ್ ಬಿಟ್ಟು ವ್ಯಾಪಾರನ ಮಾಡ್ತಾಯಿದ್ದಾರೆ. ಇದು ನನಗೆ ತುಂಬಾ ಖುಷಿಯಾಗುತ್ತೆ. ಯಾವಾಗಲೂ ಅಷ್ಟೇ ಪ್ರತಿಯೊಬ್ಬರು ವ್ಯಾಪಾರ ಮಾಡ್ತಾರೆ, ಫುಟ್ಪಾತನ್ನು ಬಿಡೋದಿಲ್ಲ, ಹಾಕೊಂಡ್ಬಿಡ್ತಾರೆ. ಜನಗಳಿಗೆ ಓಡಾಡೋಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಯಾರೇ ವ್ಯಾಪಾರ ಮಾಡಿ ಫುಟ್ಪಾತನ್ನು ಬಿಟ್ಟು ವ್ಯಾಪಾರ ಮಾಡಿ. ಮತ್ತು ಈ ಥರ ಸಣ್ಣ ಸಣ್ಣ ಅಂಗಡಿಗಳಿಗೆ, ತರಕಾರಿ ಅಂಗಡಿಗಳಿಗೆ, ಈ ಥರ ಸಣ್ಣ ಸಣ್ಣ ವ್ಯಕ್ತಿಗಳಿಗೆ ನೀವು ಹೋಗಿ ಐಟಮ್ನ ಪರ್ಚೇಸ್ ಮಾಡೋದ್ರಿಂದ ವ್ಯಾಪಾರ ಮಾಡೋದ್ರಿಂದ ದುಡ್ಡು ಸೇವಿಂಗ್ಸ್ ಆಗುತ್ತೆ. ಈ ಥರ ಹೆಲ್ಪ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳ್ತಾ ಅಡ್ರೆಸ್ ಹೇಳ್ತೀನಿ. ಮೋಹನ್ ಥಿಯೇಟ್ರಿಂದ ಮುಂದೆ ಬತ್ತು ಅಂದರೆ ಕಾರ್ನರು ಅಂದರೆ ನೀಲಗಿರಿ ತೋಪು ಕ್ರಾಸಲ್ಲಿ ತಿರುಗಿಕೊಳ್ಳೋದ್ರಲ್ಲಿ ಇವ್ರ ಅಂಗಡಿ ಇದೆ. ಪ್ರತಿಯೊಬ್ಬರು ಬನ್ನಿ. ನಿಮ್ಮ ಚಪ್ಪಲಿ ತಿತ್ತೋಗಿದ್ರೆ ಹೊಸ ತಗೋಬೇಡಿ, ಹೊಲಿಸಿ ಒಂದ್ಸಲಿ 2 ಸಲ, ಆಮೇಲೆ ಹೊಸ ತೆಗೆದುಕೊಳ್ಳಿ. ಇಂಥವ್ರಿಗೂ ಸುದ ಹೆಲ್ಪ್ ಆಗುತ್ತೆ. ಸಮಾಜ ಮುಖಿ ಕೆಲಸವನ್ನು ಮಾಡೋಣ. ಈ ಥರಿಗೆ ಹೆಲ್ಪನ್ನು ಮಾಡೋಣ. ಥ್ಯಾಂಕ್ ಯು ಸೋ ಮಚ್.